ನಿನ್ನೆಯಷ್ಟೇ ಕಲಬುರಗಿ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಿಎಂ ಕುಮಾರಸ್ವಾಮಿ ಸರ್ಕಾರ ರೈತರ ಸಾಲ ಮನ್ನಾ ಮಾತು ಕೊಟ್ಟು ಮೋಸ ಮಾಡಿದೆ ಅಂತ ಗಂಭೀರವಾಗಿ ಆರೋಪ ಮಾಡಿದರು. ಇತ್ತ ಬಳ್ಳಾರಿಯಲ್ಲಿ ರೈತರಿಗೆ ಒಂದೇ ದಿನ 3 ನೋಟಿಸ್ ಕೊಟ್ಟಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೋಮಸಮುದ್ರದ 150ಕ್ಕೂ ಹೆಚ್ಚು ರೈತರಿಗೆ ಬಡ್ಡಿ ಸಮೇತ ಬೆಳೆ ಸಾಲ ಕಟ್ಟುವಂತೆ ಸೂಚನೆ ಕೊಟ್ಟಿದೆ. ಒಂದು ಕಡೆ ರೈತರಿಗೆ ಬ್ಯಾಂಕ್ಗಳು ಸಾಲ ಬಾಕಿ ಪಾವತಿ ನೋಟಿಸ್ ನೀಡಬಾರದು ಅಂತ ಇದ್ರೆ, ಇತ್ತ ಬ್ಯಾಂಕ್ಗಳು ಮಾತ್ರ ನೋಟಿಸ್ ಕೊಡ್ತಾನೆ ಇದ್ದು ಅನ್ನದಾತರಿಗೆ ಏನು ಮಾಡೋದು ಅನ್ನೋ ಚಿಂತೆ ಕಾಡ್ತಾ ಇದೆ. ಇರೋದು 2 ಎಕರೆ ಸರ್, ಎಲ್ಲಿಟ್ಟಿವಿ ಅದ್ರಾಗ ನಷ್ಟ ಆಗೈತೆ. ಇದು ಬ್ಯಾಂಕ್ ಮನ್ನಾ ಕಟ್ಟಕ್ಕೆ ಹೋದ್ರೆ ತಗೊಂಬಲ್ಲ, ನಮಗೆ ಲೋನ್ ಕೊಡಂದ್ರೆ ನಾವು ಕೊಡಕ್ಕಲ್ಲ ಅಂದ್ರು. ನಾವು ಮತ್ತೆ ಅಲ್ಲಿಗೆ ನಿಲ್ಲಿಸಿವಿ, ಮತ್ತೆ ಬೇರೆ ಕಡೆಗೆ ಬಡ್ಡಿ ಸಾಲ ತಗೊಂಡು ಬೆಳೆಸ್ತೀವಿ ಸರ್. ಇದೇ ಬ್ಯಾಂಕಲ್ಲಿ ADB ಬ್ಯಾಂಕಲ್ಲಿ ಬಳ್ಳಾರಲ್ಲಿ 3 ಲಕ್ಷ ತಗೊಂಡಿದ್ವಿ. ಇದೇನು ಕುಮಾರಸ್ವಾಮಿ ಸಾಲ ಮನ್ನಾ ಆಗ್ತದೆ, ನೀವು ಕಟ್ಬೇಡ್ರಿ ಅಂತೇಳಿ ಪಬ್ಲಿಕ್ ನ್ಯೂಸಲ್ಲಿ ಎಲ್ಲ ತೋರಿಸಿದಾರೆ. ಆದ್ರೂ ನಾವು ಅದನ್ನ ನೋಡಿ ಇದು ಮಾಡಿ ಕಟ್ಟೋಣ ಆಮೇಲೆ ಬಂದ್ಬೇಕಂತ ಹೇಳಿದ್ರೆ ಒಂದೇ ದಿನದಲ್ಲಿ 2 ನೋಟಿಸ್ ಕಳಿಸಿದಾರೆ. ಒಂದು ದಿನದಲ್ಲಿ 17ನೇ ತಾರೀಕಿನಲ್ಲಿ 2 ನೋಟಿಸ್ ಬರ್ತದೆ. ಈ ಇದರಂತೆ ಒಂದು 8 ಬಂದಿದ್ದಾವೆ ನೋಟಿಸ್ ಮನಿ ಪೋಸ್ಟ್ನಲ್ಲಿ. ನಮ್ಮೂರಲ್ಲಿ ಟೋಟಲ್ ಬ್ಯಾಂಕಲ್ಲಿ ಎಷ್ಟದೋ ಎಲ್ಲರೂ ಕಳಿಸಿದ್ದಾರೆ. ಅವರು ಸಾಲ ಮನ್ನಾ ಮಾಡ್ತಂತ CM ಹೇಳಿದ್ರು. ನಿನ್ನೆ ಮೊನ್ನೆನೂ ಶಿವಮೊಗ್ಗದಲ್ಲಿ ನಾವು ಇದು ಮಾಡ್ತಾ ಇದೀವಿ ಅಂತೇಳಿ ಪ್ರೋಗ್ರಾಮ್ ತೋರಿಸಿದ್ರು. ನಾವು ಯಾವ ಥರ ಕಟ್ಟಬೇಕು 2 ನೋಟಿಸ್, ಅದಕ್ಕೆ ಮತ್ತೆ ನೀವು ಖರ್ಚು ಬರಾಯಿಸ್ಬೇಕು, ಕೋರ್ಟ್ ಖರ್ಚು ಏನಿರ್ತದೆ ಅದೆಲ್ಲ ನೀವು ಬರಾಯಿಸ್ಬೇಕು ಅಂತೇಳಿ ನೋಟಿಸಲ್ಲಿ ಕಳಿಸಿದ್ದಾರೆ. ಎಷ್ಟು ನೋಟಿಸ್ ಬರ್ತಾವೆ ಅಷ್ಟು ಖರ್ಚು ನಿಮ್ಮ ಮೇಲೇ ಇರುತ್ತೆ ಅಂತೇಳಿ ಕೆಳಗೆ ಹಾಕಿ ಕಳಿಸಿದ್ದಾರೆ. साथियों, मैं आपसे जानना चाहता हूं, इन्होंने कर्ज माफी के नाम पर किसानों से वोट मांगे थे कि नहीं मांगे थे? ऐसे नहीं, पूरी ताकत से बताओ, बेंगलुरु में पता चले जरा। कर्ज माफी के नाम पर वोट मांगे थे कि नहीं मांगे थे? उन्होंने कर्ज माफी का वादा किया था कि नहीं किया था? सभी किसानों का पूरा कर्ज माफ करेंगे ऐसा कहा था कि नहीं कहा था? झूठ बोल करके वोट ले गए कि नहीं ले गए? जनता की आंख में धूल झोंकी कि नहीं झोंकी? लोगों को मूर्ख बनाया कि नहीं बनाया? क्या कर्ज माफ हुआ? क्या कर्ज माफी पूरी नहीं हुई? किसानों, उसके बदले में क्या हुआ? किसानों पर केस कर दिए, केस। ಈ ಬಗ್ಗೆ ಮಾತಾಡೋದಕ್ಕೆ ಬಳ್ಳಾರಿ ಭಾಗದ ರೈತರು ನಮ್ಮ ಜೊತೆ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಮಹೇಶ್ ಅಂತ ಒಬ್ರು. ಮಹೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮಹೇಶ್ ಅವರೇ, ನೀವು ಎಷ್ಟು ಸಾಲ ತಗೊಂಡಿದ್ರಿ? ಈಗ ರಾಜ್ಯ ಸರ್ಕಾರ ಬೆಳೆ ಸಾಲವನ್ನ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಕೂಡ ನಿಮಗೆ ನೋಟಿಸ್ ಕಳಿಸಿದಾರಲ್ಲ, ಬ್ಯಾಂಕ್ ಅವ್ರ ಹತ್ರ ಹೋಗ್ತಾವ್ ಮಾತನಾಡಿದ್ರ, ಏನ್ ಹೇಳ್ತಾರೆ ಬ್ಯಾಂಕ್ ಅವರು? ಬ್ಯಾಂಕ್ ಅವರು ಏನು ಹೇಳ್ತಿದ್ದಾರೆ ಸರ್ ಅಂದರೆ, ಸಾಲ 2 ಲಕ್ಷದವರೆಗೆ ಸಾಲ ಮನ್ನಾ ಮಾಡಿದ್ದಾರೆ ಅಂತೇಳಿ ಮಾಧ್ಯಮದಲ್ಲಿ ಪತ್ರಿಕೆಗಳಲ್ಲಿ ನೋಡಿದ್ದೇವೆ. ಸರ್ಕಾರ ಏನು ಮನ್ನಾ ಮಾಡಿದ್ದೀವಿ 2 ಲಕ್ಷ ಅಂತ ಹೇಳಿದಂಥ ಯಾವುದೇ ಆದೇಶ ಸರ್ಕಾರದಿಂದ ಯಾವುದೇ ರೀತಿಯಿಂದ ನಮ್ಮ ಬ್ಯಾಂಕಿಗೆ ಯಾವುದೇ ರೀತಿಯಿಂದ ಬಂದಿಲ್ಲ. ಅದರಿಂದ ನಮ್ಮ ಕರ್ತವ್ಯನೋ ಇದೆಯೋ ಆ ಕರ್ತವ್ಯ ನಿಭಾಯಿಸ್ತೇವೆ. ನಮಗೆ ಆದೇಶ ಬರೋ ತನಕ ನಾವು ಯಾವುದೇ ರೀತಿಯಿಂದ ಮನ್ನಂತ ನಾವು ಹೇಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಯಾವಾಗ ಕಟ್ಟಬೇಕು? ಎಷ್ಟು ಟೈಮ್ ಕೊಟ್ಟಿದ್ದಾರೆ ನಿಮ್ಮ ಸಾಲ ಮತ್ತು ಬಡ್ಡಿ ಸಮೇತ ಕಟ್ಟೋದಕ್ಕೆ? ಈಗ ಮಾರ್ಚ್ 31ರ ಒಳಗಾಗಿ ಅಸಲು ಮತ್ತು ಬಡ್ಡಿ ಎಲ್ಲವನ್ನೂ ಪಾವತಿ ಮಾಡಬೇಕಂತೇಳಿ ಬ್ಯಾಂಕ್ನವರು ಹೇಳ್ತಾ ಇದ್ದಾರೆ ಸರ್. ಸುಮಾರು ನಿಮ್ಮ ಭಾಗದ ರೈತರು ಮ್ಯಾಕ್ಸಿಮಮ್ ಅತಿ ಹೆಚ್ಚು ಅಂದ್ರೆ ಎಷ್ಟು ಕಟ್ಟಬೇಕಾಗಿ ಬರ್ಬೋದು? ಬಳ್ಳಾರಿ ಜಿಲ್ಲೆ ಸರ್, ಅದು ಭೂಮಿ ಎಷ್ಟಿರ್ತೋ ಆ ರೀತಿಯಿಂದ ಸಾಲ ತಗೊಂಡಿರ್ತಾರೆ. 2 ಎಕರೆ ಇದ್ದರು 1,80,000, 60,000, 5 ಎಕರೆ ಇದ್ದರು 2.5, 3 ಲಕ್ಷ ಆ ಥರ ತಗೊಂಡಿರ್ತಾರೆ ಸರ್. ಈಗ ನಿಮ್ಮ ಭಾಗದ ಶಾಸಕರು ಅಥವಾ ಸಮ್ಮಿಶ್ರ ಸರ್ಕಾರದ ವತಿಯಿಂದ ಬರ್ತಕ್ಕಂಥವ್ರು ಯಾರಿಗಾದ್ರೂ ಹೋಗಿ ಇದ್ರ ಬಗ್ಗೆ ಏನಾದರೂ ನೀವು ಮನವಿ ಮಾಡ್ಕೊಂಡಿದ್ದೀರಾ? ರೈತ ಮುಖಂಡರಾಗಿ ತಾವು ಹೋಗಿ ಕೇಳಿದ್ದೀರಾ? ಆಗುತ್ತೆ, ಸರ್ಕಾರ ಹೇಳಿದಂತೆ ಅದೇ ತಲುಪಿಸ್ತಾರೆ, ಬ್ಯಾಂಕ್ನವರಿಗೆ ನೋಟಿಸ್ ಕೊಡ್ತಾರೆ ಅಂತ ಹೇಳ್ತಾರೆ ಸರ್. ಹೇಳಿದ ನಂತರ ನಾವೀಗ 3 ತಿಂಗಳಿಂದ ಸತತವಾಗಿ ಬ್ಯಾಂಕ್ನವ್ರ ಸಂಪರ್ಕದಲ್ಲಿ ಇದ್ದೇವೆ. ಆದ್ರೆ ಮಾರ್ಚ್ 31ರೊಳಗೆ ಒಂದು ವೇಳೆ ಸರ್ಕಾರ ಮಾಡಲಿಲ್ಲ ಅಂತಂದ್ರೆ ಮುಂದೆ ಏನು ಮಾಡಬೇಕು? ಸರ್ಕಾರದಿಂದ ನಮಗೆ ಯಾವುದೇ ರೀತಿಯಿಂದ ಆದೇಶ ಬಂದಿಲ್ಲ. ಏನು ಸರ್, ಈಗ ಮಾರ್ಚ್ 31ರೊಳಗೆ ನೀವು ಕಟ್ಟಲೇಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. 4 ವರ್ಷಗಳಿಂದ ಸರ್
ಕೊಟ್ಟಿಲ್ಲಪ್ಪ ಅಂದಾಗ ಬ್ಯಾಂಕ್ನವರದ್ದು ಮುಂದಿನ ತಮ್ಮ ಒಂದು ಏನು ಕ್ರಮ ಜರುಗಿಸ್ಬೇಕು ಆ ಕ್ರಮ ಅವ್ರು ಜರುಗಿಸ್ತಾರೆ ಸರ್. ಈಗ ನಿಮ್ಮ ಅಭಿಪ್ರಾಯ ಏನು ಅನಿಸ್ತಾ ಇದೆ ನಿಮ್ಗಳಿಗೆ? ರಾಜ್ಯ ಸರ್ಕಾರ ರೈತರಿಗೆ ಸುಳ್ಳು ಹೇಳಿದೆ, ಮೋಸ ಮಾಡಿದೆ ಅಂತ ಅನಿಸ್ತಾ ಇದೆಯಾ, ಅಥವಾ ಈಗಲೂ ವಿಶ್ವಾಸ ಇದೆ ರಾಜ್ಯ ಸರ್ಕಾರ ನಮ್ಮ ರೈತರ ಸಾಲ ಮನ್ನಾ ಮಾಡುತ್ತೆ ಅಂತ ಏನು ಅನಿಸ್ತಾ ಇದೆ ನಿಮಗೆ? ಈಗ 4 ವರ್ಷದಿಂದ ಬಳ್ಳಾರಿ ಜಿಲ್ಲೆಯ ಎಲ್ಲ ತಾಲೂಕುಗಳು ಬರಗಾಲ ಪೀಡಿತದಲ್ಲೇ ಇದ್ದವೆ. ಅಂಥ ಸಮಯದಲ್ಲಿ ಈ ರಾಜ್ಯದ ಸಮ್ಮಿಶ್ರ ಸರ್ಕಾರ ರೈತರ ಎಲ್ಲ ಸಣ್ಣ ಮತ್ತು ಅತಿ ಸಣ್ಣ ದೊಡ್ಡ ರೈತರ ಸಾಲದಲ್ಲಿ 2 ಲಕ್ಷ ರೂಪಾಯಿ ಮನ್ನಾ ಅಂತ ಹೇಳಿದ್ದು ರೈತರಿಗೆ ಒಂದು ಖುಷಿ ತಂದಂಥ ವಿಚಾರವಾಯಿತು. ಈ ದಿನಗಳಲ್ಲಿ ನೋಡಿದ್ರೆ ಮತ್ತೆ ಸಾಕಷ್ಟಕ್ಕೆ ರೈತರು ಬ್ಯಾಂಕು ನಂಬಬೇಕು, ಈ ಸರ್ಕಾರ ಹೇಳ್ತಕ್ಕಂಥ ಒಂದು ಮಾತುಗಳು ನಂಬಬೇಕು ಅನ್ನೋದೇ ಇವತ್ತು ಜನಗಳು ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ರೈತರು, ನಮ್ಮ ಬಳ್ಳಾರಿ ಜಿಲ್ಲೆ ರೈತರು ಇದ್ದಾರೆ. ಓಕೆ ಮಹೇಶ್ ಅವರೇ, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆ ಮಾತನಾಡಲಿಕ್ಕೆ ಧನ್ಯವಾದ ತಮಗೆ.